ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್. ಬನ್ರಿ ಇವತ್ತು ಹಕ್ಕರಕ್ಕಿ ಪಲ್ಯ ಪಚಡಿ ಮಾಡೋದು ಹೆಂಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಏನು ಸ್ಪೆಷಲಪ್ಪ ಅಂತ ಇವತ್ತು ನಮ್ಮ ಮನೆ ಒಳಗೆ ಹಕ್ಕರಕ್ಕಿ ಪಚಡಿ ಮಾಡಾಕತ್ತೀನಿ. ಇದನ್ನು ಕೆಲವೊಂದಿಷ್ಟು ಜನ ತಿಂತಾರೆ, ಕೆಲವೊಂದು ಜನ ತಿನ್ನಂಗಿಲ್ಲ. ಯಾಕಂದ್ರೆ ಸ್ವಲ್ಪ ವಿಷ ಇರುತ್ತಂತೇಳಿ. ಹಾಗೇನಿಲ್ಲ, ಆರೋಗ್ಯಕ್ಕೆ ಭಾಳ ಚಲೋ ಇದೆ. ಇದನ್ನು ತಿನ್ನೋದ್ರಿಂದ ತಲೆನೋವು ಬರೋದಿಲ್ಲ ಅಂತ ನಮ್ಮ ಅಜ್ಜ ಅಮ್ಮ ಅಂತ ಹೇಳ್ತಾಯಿದ್ರೆ, ನಾವು ಕೂಡ ಇವಾಗ ತಿಂತಾಯಿದ್ದೀವಿ. ನೀವು ಕೂಡ ತಿನ್ನಿರಿ ಅಂತ ಹೇಳ್ತಾಯಿದ್ದೀನಿ. ಕೆಲವೊಂದು ಜನ ಇದನ್ನು ತಿನ್ನೋದಕ್ಕೆ ಸ್ವಲ್ಪ ಕಹಿ ಅನಿಸುತ್ತೆ, ಒಗರು ಐತೆ ಅಂತ ತಿನ್ನೋಂಗಿಲ್ಲ. ಇದನ್ನು ನಾವು ಡೈರೆಕ್ಟ್ ತಿನ್ನೋಕೆ ಆಗದೇ ಪಚಡಿ ಮಾಡ್ಕೊಂಡು ತಿನ್ಬೋದು. ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಹೆಂಗೆ ಮಾಡೋದು ಅಂತ ತಿಳಿತೈತಿ. ಇನ್ನು ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ವೀಡಿಯೋಗಳನ್ನ ಮಾಡೋದಕ್ಕೆ ನಂಗೆ ಸ್ವಲ್ಪ ಹುಮ್ಮಸ್ಸು ಬಂದಂಗೆ ಆಗ್ತೈತಿ. ಏನಪ್ಪ ಅಂತಂದರೆ ಇದು ಬೇಕಾಗ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಸಾಮಾನುಗಳು ಏನೇನು ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾನು ಈ ಹಕ್ಕರಿಕೆಯನ್ನು ಬೇರಿನಿಂದ ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಇನ್ನೂ ಏನು ಹೆಚ್ಚಾಗಬೇಕಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಹಕ್ಕರಿಕೆ ಆದಮೇಲೆ ಬದ್ನೆಕಾಯಿ ಇಟ್ಕೊಂಡಿದ್ದೀನಿ, ಎಳೆ ಬದ್ನೆಕಾಯಿ. ಇವು ಕೂಡ ಸಣ್ಣ ಹೆಚ್ಚಾಕೋಬೇಕು. ಹಂಗೆ ಸೌತೆಕಾಯಿ, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ. ಈ ಒಂದು 4-5 ಸಾಮಾನುಗಳನ್ನ ಸಣ್ಣಗೆ ನೋಡಿರಿ, ಈ ರೀತಿ ಸೌತೆಕಾಯಿನೂ ಕೂಡ ಹಂಗೆ ಸಣ್ಣಗೆ ಹೆಚ್ಕೊಬೇಕು. ಹೆಚ್ಕೊಂಡು ಇವನು ಈ ಒಂದು ಇದ್ರ ಮೇಲೆ ಹಕ್ಕಕ್ಕೆ ಪಚಡಿ ಮೇಲೆ ಇದನ್ನು ಹಾಕ್ಕೋಬೇಕು. ಇನ್ನೊಂದು ಬದ್ನೆಕಾಯಿ ಹಸಿರದಾದ್ರೆ ಹೆಚ್ಕೊಳ್ರಿ, ಇಲ್ಲ ಕರಿಕಾಯಿನಾದರೂ ಹೆಚ್ಕೊರಿ. ಯಾವ್ದು ಮಿದು ಇರುತ್ತಲ್ಲ ಅದನ್ನ ಹೆಚ್ಕೊಂಡ್ರೆ ಪಚಡಿ ಚಲೋ ಬರ್ತೈತಿ, ತಿನ್ನೋಕೆ ಟೇಸ್ಟ್ ಆಗುತ್ತೆ. ಇದನ್ನು ಬದ್ನೆಕಾಯಿ ಒಂದು ಹಚ್ಕೊತೀನಿ. ನೋಡ್ರಿ, ಬದ್ನೆಕಾಯಿನೂ ಕೂಡ ಹಚ್ಕೊಂಡಿದ್ದೀನಿ. ಇವನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಈ ರೀತಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಏನೇನು ಹೆಚ್ಚಿದೆಲ್ಲ ಉಳ್ಳಾಗಡ್ಡಿ, ಸೌತೆಕಾಯಿ, ಬದ್ನೆಕಾಯಿ, ಆಮೇಲೆ ಹಕ್ಕರಿಕೆ ಪಲ್ಯ ಇವನ್ನೈತಿ ಇಷ್ಟು ಕೂಡಿಸಿ ಹಿಂಗೆ ಮಿಕ್ಸ್ ಮಾಡಿ, ಇದಕ್ಕೊಂದು ಹೆಸರು ಕೊತ್ತಂಬರಿ ತೊಗೊಂಡು ಅದನ್ನು ಸಣ್ಣಗೆ ಕತ್ತರಿಸಿ ಅದ್ರ ಮೇಲೆ ಹಾಕಿರಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಮ್ಮ ಮನೇಲಿ ಸಣ್ಣ ಉಪ್ಪು ಬಳಸಂಗಿಲ್ಲ, ಅದಕ್ಕೋಸ್ಕರ ಕಲ್ಲುಪ್ಪು ಐತಿ. ಈ ಕಲ್ಲುಪ್ಪನ್ನು ಒಂದು ಮನೆ ಮೇಲೆ ಹಾಕ್ಕೊಂಡು ಲಟ್ಟಿಸ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಮಾಡ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಉಪ್ಪು ಹಾಕ್ಕೋಬೇಕು. ಜಾಸ್ತಿನೂ ಆಗಬಾರ್ದು, ಜಾಸ್ತಿ ಆದರೆ ರುಚಿ ಕೆಡ್ತೈತಿ. ನಮಗೆ ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊರೋದಕ್ಕೆ ಆ ಒಂದು ಪಚಡಿ ಮೇಲೆ ಉಪ್ಪನ್ನು ಹಾಕಿ ಕಲಿಸ್ಕೋಬೇಕು. ಕಲಸಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇನ್ನು ಹಸಿ ಖಾರ ನಮಗೆ ಎಷ್ಟಕ್ಕೆ ಬೇಕಲ್ಲ ಅಷ್ಟು ಹಸಿ ಖಾರ ಹಾಕ್ಕೋಬೇಕು. ಉಪ್ಪಿಗೆ ಖಾರಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುವಂಗೆ ಸ್ವಲ್ಪ ಹಸಿ ಖಾರ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಒಳ್ಳೆ ಎಣ್ಣೆ ಈ ರೀತಿ ಸುತ್ತಾಲ್ಕ ಹಾಕ್ಕೋಬೇಕು. ಸಣ್ಣಗೆ ಹಾಕ್ಕೊಳ್ರಿ, ಸ್ವಲ್ಪ ಇರಬೇಕು. ಹಸಿ ಎಣ್ಣೆ ಭಾಳ ತಿನ್ನಬಾರ್ದು ಅಂತೇಳಿ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಕೈಲೇ ಕಲಿಸ್ಕೊಂಬಿಡ್ರಿ. ಉಪ್ಪು, ಖಾರ, ಎಣ್ಣೆ, ಆಮೇಲೆ ಹೆಚ್ಚಿರ್ತಕ್ಕಂಥ ಎಲ್ಲ ತರಕಾರಿಗಳಾಗಿರ್ಬೋದು, ತಪ್ಪಲು ಪಲ್ಯ ಇದೆಲ್ಲದಕ್ಕೂ ಮಿಕ್ಸ್ ಆಗುವಂಗೆ ಖಾರ ಉಪ್ಪು ಇಷ್ಟಕ್ಕೂ ಹತ್ತು ಹಂಗೆ ಕಲಿಸ್ಕೋಬೇಕು ಕೈಲಿ. ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ಬೇಷಂಗೆ ಮುದ್ದೆ ಮಾಡಿ ಮಾಡೋದ್ರಿಂದ ಸ್ವಲ್ಪ ಕುದ್ದಂಗೆ ಮಿದುವಾಗ್ತದೆ. ಈ ರೀತಿಯಾಗಿ ಹಕ್ಕರಿಕೆ ಪಚಡಿಯನ್ನು ಮಾಡಿಕೊಂಡು ನೀವು ಕೂಡ ರೊಟ್ಟಿ ಜೊತೆಗೆ ಮಾಡ್ಕೊಂಡು ತಿನ್ನಿರಿ. ರೊಟ್ಟಿ ಜೊತೆಗೆ ಪಲ್ಯ ಜೊತೆಗೆ ಮಗ್ಳು ಸೈಡ್ ಕಡ್ಕೊಳಕ್ಕೆ ನೆನೆಸ್ಕೊಳಕ್ಕೆ ಅಂತಾರಲ್ಲ, ಆ ರೀತಿ ಪಚಡಿಯನ್ನು ಮಾಡ್ಕೊಂಡು ತಿನ್ನಿರಿ. ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಇದು ಕೆಲವೊಂದು ಸೈಡ್ ಸಿಗೋಂಗಿಲ್ಲ ಮಾರ್ಕೆಟಲ್ಲಿ. ಎಲ್ಲಾದರೂ ನೀವು ಹೊರಗಡೆ ಹೋದಾಗ ಸಿಕ್ಕರೆ ತರೋದನ್ನು ಮರಿಬೇಡಿ, ತೊಗೊಂಡು ಬಂದು ತಿನ್ನಿರಿ. ನಮ್ಮ ಹಿರಿಯರು ಹೇಳ್ದಂಗೆ ಇವೆಲ್ಲ ಉತ್ತರ ಕರ್ನಾಟಕದ ಹಳೆಯ ಅಡುಗೆಗಳಿವು. ಇವಾಗ ಸ್ವಲ್ಪ ಇದನ್ನು ತಿನ್ನೋದನ್ನು ಕಡಿಮೆ ಮಾಡಿದ್ದಾರೆ. ಆಮೇಲೆ ಇದು ಭೂಮಿಯಲ್ಲಿ ಆರಿ ಎಣ್ಣೆ ಹೊಡೆಯೋದು, ನೇಗಿಲು ಅವನ್ನೆಲ್ಲ ಹೊಡೆಯೋದೆಲ್ಲ ಸಿಗ್ತಾಯಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಇದನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡು ರೊಟ್ಟಿ ಜೊತೆಗೆ ಸವಿರಿ ಅಂತ ಹೇಳ್ತಾ
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ಸತಿ ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.